ಪರಿಚಾರಯಸ್ವ ಅಂತ ಕಳೆದ ದಿವಸದ ಒಂದು ಉದಾಹರಣೆ ಏನು ಹೇಳಿದ್ದೇನೆ ಅದು ರಾಮಾಹ ತ್ವಾಂ ಪರಿಚರಂತು ಅಂತ ಅಣಿಜಂತ ಕರ್ತರಿ ಪ್ರಯೋಗ. ಅದರ ನಿಜಂತ ಕರ್ತರಿ ಪ್ರಯೋಗ ತ್ವಂ ರಾಮಾಭಿಃ ಸ್ವಾತ್ಮಾನಂ ಪರಿಚಾರಯಸ್ವ ಅಂತ. ಇಲ್ಲಿ ಪರಿಚಾರಯಸ್ವ ಅನ್ನುವುದು ನಿಜಂತ ಲೋಟ್ಲಕಾರ, ಆದರೆ ಆತ್ಮನೇ ಪದದಲ್ಲಿದೆ. ಎಲ್ಲ ನಿಜಂತಗಳು ಕೂಡ ಆತ್ಮನೇ ಪದದಲ್ಲೂ ಪರಸ್ಮೈ ಪದದಲ್ಲೂ ಇರೋದರಿಂದ ಇದು ಆತ್ಮನೇ ಪದದಲ್ಲಿ ಇದೆ ಅಷ್ಟೆ. ಆದರೆ ಆತ್ಮನೇ ಪದದಲ್ಲಿರೋದ್ರಿಂದ ಕೆಲವು ಬಾರಿ ಅದು ಕರ್ಮಣಿ ಪ್ರಯೋಗ ಅಂತಲೂ ಸಂದೇಹ ಬರುವ ಸಾಧ್ಯತೆ ಇದೆ. ಅದರ ಕರ್ತರಿ ಪ್ರಯೋಗದ ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ. ರಾಮಾಹ ತ್ವಾಂ ಪರಿಚರಂತು ಅನ್ನುವುದು ತ್ವಂ ರಾಮಾಭಿಃ ಅಥವಾ ರಾಮಾಹ ಅಂತ ದ್ವಿತೀಯ ವಿಭಕ್ತಿ ಬಹುವಚನ, ಸ್ವಾತ್ಮಾನಂ ಪರಿಚಾರಯಸ್ವ ಇದು ಒಂದು ರೀತಿಯಾಗಿ ನಿಜಂತ ಪ್ರಯೋಗ ಮಾಡಬಹುದು. ಮತ್ತೊಂದು ರೀತಿಯಾಗಿ ನಿಜಂತ ಪ್ರಯೋಗ ಮಾಡುವಾಗ ಅಲ್ಲಿ ತ್ವಂ ಅನ್ನೋದನ್ನು ಕರ್ತೃವನ್ನಾಗಿ ಇಟ್ಕೊಳ್ಳದೆ ವಿಧಿ ರಾಮಾಹ ದ್ವಿತೀಯ ವಿಭಕ್ತಿ ಬಹುವಚನ ಅಥವಾ ರಾಮಾಭಿಃ ತೃತೀಯ ವಿಭಕ್ತಿ ಬಹುವಚನ, ತ್ವಾಂ ಪರಿಚಾರಯತು ಅಂತ ಹೀಗೊಂದು ರೀತಿಯಾಗಿ ಮಾಡಬಹುದು. ವಿಧಿಯು ಆ ಸ್ತ್ರೀಯರಿಂದ ನಿನಗೆ ಸೇವೆ ಮಾಡಿಸಲಿ ಅಂತ ಅದರ ಅರ್ಥ ಆಗ್ತದೆ. ಇಲ್ಲಿ ವಿಧಿ ಕರ್ತೃ, ತ್ವಾಂ ಅಂತನ್ನೋದು ಕರ್ಮ, ರಾಮಾಹ ಅಂತನ್ನೋದು ಇನ್ನೊಂದು ಕರ್ಮ, ಅದನ್ನೇ ರಾಮಾಭಿಃ ಅಂತಲೂ ಹೇಳುವ ಅವಕಾಶ ಇದೆ. ವಿಧಿ ಅನ್ನೋದನ್ನು ಕರ್ತೃವನ್ನಾಗಿ ಇಟ್ಕೊಳ್ಳದೆ ತ್ವಂ ಅನ್ನೋದನ್ನೇ ಮಾಲೀಕನು ಕೆಲಸ ಮಾಡುತ್ತಾನೆ, ಸೇವಕನು ಕೆಲಸ ಮಾಡುತ್ತಾನೆ, ಮಾಲೀಕನು ಕೆಲಸ ಮಾಡಿಸುತ್ತಾನೆ ಅಂತಾದಾಗ ಇಲ್ಲಿ ಮಾಲೀಕ ಈ ನಚಿಕೇತನೇ ಆಗಬಹುದಾದ್ರಿಂದ ತ್ವಂ ರಾಮಾಹ ದ್ವಿತೀಯ ವಿಭಕ್ತಿ ಬಹುವಚನ ಅಥವಾ ರಾಮಾಭಿಃ ತೃತೀಯ ವಿಭಕ್ತಿ ಬಹುವಚನ, ಅಲ್ಲಿ ಕರ್ತೃ ಸ್ವಾತ್ಮಾನಂ ಅಂತ. ಪರಿಚಾರಯಸ್ವ ಅಂತ ನಿಜಂತ ಕರ್ತರಿ ಪ್ರಯೋಗ ಲೋಟ್ಲಕಾರ ಮಧ್ಯಮ ಪುರುಷದ ಏಕವಚನ. ಈಗ ನಿಜಂತವನ್ನು ಕೂಡ ಎರಡು ರೀತಿಯಾಗಿ ಹೇಳುವ ಒಂದು ಸಾಧ್ಯತೆ ಇದೆ.